ಹಾಯ್ ಫ್ರೆಂಡ್ಸ್, ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಇವತ್ತು ಅನ್ಕಿರ್ ಚಿಕನ್ ಬಿರಿಯಾನಿ ಮಾಡ್ರಿ ಆಯ್ತು ಅಂತ ಚಿಕನ್ ತಂದು ನೋಡ್ರಿ. ಅರ್ಧ ಕಿಲೋ ಚಿಕನ್ ಹಸನ್ ತೊಳ್ಕೊಂಡು ಇಟ್ಕೊಂಡಿನಿ. ಇವಾಗ ಮಸಾಲ ರುಬ್ಬೋಣ ಬನ್ನಿ ಫ್ರೆಂಡ್ಸ್. ಇವತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ನ ಸುಲ್ಕೊಂಡು ನೋಡ್ರಿ. ಅಲ್ಲ ಬೆಳ್ಳುಳ್ಳಿ ಸುಲ್ಕೊಂಡು ಗೆಸಿಂದು ಮಿಕ್ಸರ್ಗೆ ಹಾಕ್ಬೇಕಂತ ಗೆಸಿಂದು ಹಸಿಮೆಣ್ಸಿನ್ಕಾಯಿ, ಅಲ್ಲ ಬೆಳ್ಳುಳ್ಳಿ ಮತ್ತು ಗರಂ ಮಸಾಲೆ, ಚಕ್ಕೆ, ಮೆಣಸು, ಲವಂಗ ಇವನ್ನ ಹಾಕಿಲತ್ತಿ ನೋಡ್ರಿ. ಇವಾಗ ಹಾಕ್ಯಂದು ಗೆಸಿಂದು ಕೊತ್ತಂಬರಿ ಪುದೀನ ತೊಳ್ಕೊಂಡು ಇಟ್ಕೊಂಡು ನೋಡ್ರಿ. ಅದನ್ನು ಇದ್ರೊಳಗೆ ಹಾಕೈತಿ ನೋಡ್ರಿ ಫ್ರೆಂಡ್ಸ್. ಹಾಕ್ಯಂದು ಗೆಸಿಂದು ಇಷ್ಟು ಮಸಾಲ ರುಬ್ಕೋಬೇಕು ನೋಡ್ರಿ. ಇಷ್ಟು ಮಸಾಲ ರುಬ್ಕೊಂಡು ಗೆಸಿಂದು ಇಟ್ಕೊತಿ ನೋಡ್ರಿ. ನೋಡ್ರಿ ರುಬ್ಬೋದು ಆಯ್ತು ನೋಡ್ರಿ. ರುಬ್ಬಿದ ಮೇಲೆ ಇವಾಗ ಗ್ಯಾಸ್ ಚಾಲು ಮಾಡೋಣ ಫ್ರೆಂಡ್ಸ್. ಗ್ಯಾಸ್ ಚಾಲು ಮಾಡಿ ಗೆಸಿಂದು ಒಂದು ಬೋಗಣಿ ಇಟ್ಕೊತಿ ನೋಡ್ರಿ ಫ್ರೆಂಡ್ಸ್. ಬೋಗಣಿಗೆ ಇಟ್ಕೊಂಡು ಗೆಸಿಂದು ಇಷ್ಟು ಎಣ್ಣೆ ಹಾಕೈತಿ ನೋಡ್ರಿ. ನಾನು ಎಣ್ಣೆ ಹಾಕ್ಯಂಡು ಚಕ್ಕೆ ಮಸಾಲನು ಅನ್ನಕ್ಕೆ ಹಾಕೋದು ಮಸಾಲ ಹಾಕಿಲತ್ತಿ ನೋಡ್ರಿ. ಇವಾಗ ಹಾಕ್ಯಂದು ಗೆಸಿಂದು ಸ್ವಲ್ಪ ಕೆಂಪಗಾದ್ಮೇಲೆ ಇವಾಗ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ಉಳ್ಳಾಗಡ್ಡಿ ಹಾಕೈತಿ ನೋಡ್ರಿ ಫ್ರೆಂಡ್ಸ್. ಇವಾಗ ಉಳ್ಳಾಗಡ್ಡಿ ಹಾಕ್ಯಂದು ಗೆಸಿಂದು ಚಂದ ತಿರುಗ್ಬೇಕು ನೋಡ್ರಿ ಫ್ರೆಂಡ್ಸ್. ಇವಾಗ ಕೆಂಪಗಾಗತ್ತನ ತಿರುಗ್ಬೇಕು ನೋಡ್ರಿ. ಇವಾಗ ಕಲರ್ ಚೇಂಜ್ ಆಗತ್ತನ ತಿರುಗಿಸಿಂದು ಇಟ್ಕೋಬೇಕು ನೋಡ್ರಿ. ಇವಾಗ ಕಲರ್ ಚೇಂಜ್ ಇಷ್ಟು ಈ ಥರ ಆಗ್ಬೇಕು ನೋಡ್ರಿ. ಕಲರ್ ಚೇಂಜ್ ಆಗತ್ತನ ತಿರುಗ್ಕೊಂಡು ನೋಡ್ರಿ. ಇವಾಗ ನೋಡ್ರಿ ಕಲರ್ ಇಷ್ಟುಗನ ಚೇಂಜ್ ಆಗ್ಯಾವ ನೋಡ್ರಿ. ಇವಾಗ ಎರಡು ಟಮಾಟನ ಕಟ್ ಮಾಡ್ಕೊಂಡು ಇಟ್ಕೊಂಡು ನೋಡ್ರಿ. ಇವಾಗ ಟಮಾಟನ ಹಾಕೈತಿ ನೋಡ್ರಿ ಫ್ರೆಂಡ್ಸ್. ಇವಾಗ ಟಮಾಟನ ಹಾಕಿಂದ ಅವನು ಚಂದ ತಿರುಗ್ಬೇಕು ನೋಡ್ರಿ. ಇವಾಗ ಟಮಾಟನ ಮೆತ್ತಗಾಗತ್ತನ ಚಂದ ತಿರುಗ್ಕೋಬೇಕು ನೋಡ್ರಿ. ಇವಾಗ ಚಂದ ಮೆತ್ತಗಾಗತ್ತಾನ ಅದು ತಿರುಗ್ಬೇಕ್ರಿ. ಇವಾಗ ತಿರುಗಿಸಿಂದ ಮೆತ್ತಗಾಗತ್ತಾನ ನೋಡ್ರಿ. ಈ ಥರ ಮೆತ್ತಗಾಗ್ಯಾವ ನೋಡ್ರಿ. ಇವಾಗ ಅರ್ಶಿಣ ಪುಡಿ ಹಾಕೈತಿ ನೋಡ್ರಿ. ಇವಾಗ ಅರ್ಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಲತ್ತಿ ನೋಡ್ರಿ. ಇವಾಗ ಉಪ್ಪನ್ನ ಹಾಕ್ಯಂದು ಚಂದ ತಿರುಗ್ಬೇಕು ನೋಡ್ರಿ. ಇವಾಗ ತಿರುಗಿ ಆದ್ಮೇಲೆ ಇವಾಗ ರುಬ್ಬಿದ ಮಸಾಲೆನ ಹಾಕಿಲತ್ತಿ ನೋಡ್ರಿ. ಇವಾಗ ರುಬ್ಬಿದ ಮಸಾಲೆ ಹಾಕ್ಯಂದು ಅದನ್ನು ಚಂದ ಎಣ್ಣೆಗೆ ತಿರುಗ್ಬೇಕು ನೋಡ್ರಿ. ಇವಾಗ ಹಸಿ ವಾಸನೆ ಹೋಗತ್ತನ ತಿರುಗ್ಬೇಕು ನೋಡ್ರಿ. ಇವಾಗ ಈ ಥರ ಆದ್ಮೇಲೆ ಇವಾಗ ರುಬ್ಬಿದ ಇಷ್ಟು ನೀರು ಹಾಕ್ಯಂದ್ರೆ ತೊಳ್ಕೊಂಡು ಹಾಕಿಲತ್ತಿ ನೋಡ್ರಿ. ಇವಾಗ ಹಾಕ್ಯಂದು ಈ ಥರ ಕುದಿಲತ್ತು ನೋಡ್ರಿ. ಎಣ್ಣೆ ಬಿಡ್ಲತ್ತದ. ಇವಾಗ ಕೊತ್ತಂಬರಿನ ಇನ್ನಷ್ಟು ಕೊತ್ತಂಬರಿ ಪುದೀನ ತೊಳ್ಕೊಂಡು ಇಟ್ಕೊಂಡದನ್ನು ಹಾಕೈತಿ ನೋಡ್ರಿ. ಇವಾಗ ಹಾಕ್ಯಂದು ಅರ್ಧ kg ಚಿಕನ್ ನೋಡ್ರಿ. ಅದನ್ನು ತೊಳ್ಕೊಂಡು ಇಟ್ಕೊಂಡು ನೋಡ್ರಿ. ತೊಳ್ಕೊಂಡು ಇಟ್ಕೊಂಡು ಅದನ್ನು ಹಾಕಿಲತ್ತಿ ನೋಡ್ರಿ. ಇವಾಗ ಚಂದ ಎಣ್ಣೆಗೆ ತಿರುಗ್ಬೇಕು ನೋಡ್ರಿ. ಅದು ತಿರುಗ್ಕೊಂಡು ಇವಾಗ ಒಂದು ಬಾಟ್ಲ್ ಮೊಸರನ್ನ ತೊಗೊಂಡು ನೋಡ್ರಿ. ಮೊಸರನ್ನ ಹಾಕೈತಿ ನೋಡ್ರಿ. ಇವಾಗ ಮೊಸರು ಹಾಕ್ಯಂದು ಅದನ್ನು ಚಂದ ತಿರುಗ್ಬೇಕು ನೋಡ್ರಿ. ಇವಾಗ ಚಂದ ತಿರುಗ್ಬೇಕ್ರಿ. ಇವಾಗ ತಿರುಗಿ ಈ ಥರ ಕುದಿಲತ್ತು ನೋಡ್ರಿ. ಮೊಸರು ಹಾಕ್ಯಂಡು ತಿರುಗಿದೆ ನೋಡ್ರಿ. ಈ ಥರ ಎಣ್ಣೆ ಕುದಿಲತ್ತು ನೋಡ್ರಿ ಚಿಕನ್ ರೀ. ಒಂದು ಗ್ಲಾಸ್ ನೀರು ಅದು ಅಕ್ಕಿ ತೊಗೊಂಡ್ರೆ 2 ಗ್ಲಾಸ್ ನೀರು ಹಾಕಿಬೇಕು ನೋಡ್ರಿ. ಇವಾಗ ಇದ್ರಲ್ಲಿ ಒಂದು ತೆಂಬೆ ತೊಗೊಂಡಿನಿ ನೋಡ್ರಿ. ಒಂದು ತೆಂಬೆ ಹಂಗೆ ತೊಗೊಂಡಿನಿ. 2 ತೆಂಬೆ ನೀರು ಹಾಕಿಲತ್ತಿ ನೋಡ್ರಿ. ಇವಾಗ ಮೊಸರು ಅಕ್ಕಿ ತೊಗೊಂಡಿನಿ ರೀ ನಾನು. ಈ ನೀರು ಹಾಕ್ಯಂದು ಆಯ್ತು ನೋಡ್ರಿ. ಹಾಕ್ಯಂದು ತಿರುಗಿಸಿಂದ ಇಟ್ಕೊಳತ್ತಿ ನೋಡ್ರಿ. ಇವಾಗ ಕುದಿ ಬರತ್ತಾನ ಮುಚ್ಬೇಕು ನೋಡ್ರಿ. ಇವಾಗ ಯಾರೆಲ್ಲ ನಮ್ಮ ಚಾನಲ್ ಹೊಸ್ದಾಗಿ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಫಾಲೋ ಆಗ್ರಿ ಫ್ರೆಂಡ್ಸ್. ಈ ಥರ ನೀರು ಕುದಿಲತ್ತ ನೋಡ್ರಿ. ನೀರು ಕುದಿಯೋ ಟೈಮಿಗೆ ಅಕ್ಕಿನೂ ತೊಳ್ಕೊಂಡು ಇಟ್ಕೊಂಡು ನೋಡ್ರಿ. ಅಕ್ಕಿ ತೊಳ್ಕೊಂಡು ಇಟ್ಕೊಂಡು ಇವಾಗ ಕುದಿಯೋದಾಗ ಹಾಕ್ಲತ್ತಿ ನೋಡ್ರಿ ಅಕ್ಕಿಗಳು. ಅಷ್ಟು ಅಕ್ಕಿನ ಹಾಕ್ಲತ್ತಿ ನೋಡ್ರಿ. ಇವಾಗೆಲ್ಲ ಅಕ್ಕಿನ ಹಾಕ್ಯಂಡು ಒಂದು ಸರ್ತಿ ಕೈ ಆಡಿಸ್ಬೇಕ್ರಿ. ಇವಾಗ ಚಮಚದಲ್ಲಿ ತೊಗೊಂಡು ಚಂದ ತಿರುಗ್ಬೇಕ್ರಿ. ಇವಾಗ
ಅದು ನೋಡಿರಿ ಅಕ್ಕಿ ಹಾಕೋದು ಸ್ವಲ್ಪ ಸರಿಯಾಗಿ ಒಂದು ಸರ್ತಿ ತಿರುಗಿಸಿಂದು ಬಿಡ್ಬೇಕು ನೋಡಿರಿ. ಇವಾಗ ಮಸ್ತ್ ಅಂದ್ರೆ ಮಸ್ತ್ ಬರ್ತದೆ ನೋಡಿರಿ ಚಿಕನ್ ಬಿರಿಯಾನಿ. ಈ ಥರ ನೀವು ಒಂದು ಸರ್ತಿ ಮನೆಗೆ ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ್. ಇವಾಗ ಏನಕ್ಕಿರಿ ಕುದಿಲತ್ತು ನೋಡಿರಿ, ಮುಚ್ಚುತ್ತೆ ನೋಡಿರಿ. ಮುಚ್ಚಿಗೆಸಿಂದ ಇಟ್ಕೊತೀನಿ ರೀ. ಇಟ್ಕೊಂಡ್ಗೆಸಿಂದ ಅನ್ನ ಆಗ್ಯದಲ್ಲ ನೋಡ್ತೀನಿ ನೋಡಿ ಫ್ರೆಂಡ್ಸ್. ಈ ಥರ ಅನ್ನ ರೆಡಿ ಆಯ್ತು ನೋಡಿರಿ. ಇವಾಗ ಅನ್ಕಿರಿ ಒಂದು ಸ್ಪೂನ್ ಅನ್ಕಿರಿ ತುಪ್ಪ ಹಾಕ್ಲತ್ತು ನೋಡಿರಿ. ತುಪ್ಪ ಹಾಕಿದ್ರೆ ಮಸ್ತ್ ಅಂದ್ರೆ ಮಸ್ತ್ ಬರುತ್ತೆ ನೋಡಿರಿ ಬಿರಿಯಾನಿ. ಮಸ್ತ್ ಅಂದ್ರೆ ಮಸ್ತ್ ಬರೋಣ. ಇವಾಗ ಸ್ವಲ್ಪ ಒಂದು 5 ನಿಮಿಷ ಮುಚ್ಚಿಗೆಸಿಂದ ಗ್ಯಾಸ್ ಬಂದ್ ಮಾಡ್ತೀನಿ ನೋಡಿರಿ ಫ್ರೆಂಡ್ಸ್. ಗ್ಯಾಸ್ ಅನ್ಕಿರಿ ಬಂದ್ ಮಾಡಿ ನೋಡಿರಿ. ಇವಾಗ ನೋಡಿರಿ ಏನು ಗಮಾಸ್ಲತ್ತು ನೋಡಿರಿ ಚಿಕನ್ ಬಿರಿಯಾನಿ ಅನ್ಕಿರಿ. ಈ ಥರ ಸರ್ವ್ ಮಾಡಿದೆ ನೋಡಿರಿ. ಅದ್ರೊಳಗೆ ಇಷ್ಟು ಮೊಸರನ್ನ ಇದ್ದಿತ್ತು ರೀ, ಮೊಸರನ್ನ ಹಾಕ್ಯಂಡು ಮಸ್ತ್ ಅಂದ್ರೆ ಮಸ್ತ್ ಹತ್ತದ ನೋಡಿರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್.